ಎಲ್ರಿಗೂ ಗೊತ್ತು, ಅಮಿತ್ ಶಾ ಜೊತೆ ಪಕ್ಕದಲ್ಲಿ ಒಬ್ಬ ಕಾಂಗ್ರೆಸ್ನ ನಾಯಕ ಕುಳಿತುಕೊಂಡ ತಕ್ಷಣ ದೇಶದಲ್ಲಿ ಒಂದು ಚರ್ಚೆ ಶುರು ಆಗುತ್ತೆ. ಡಿ ಕೆ ಶಿವಕುಮಾರ್ BJP ಜೊತೆ ಹತ್ರಕ್ಕೆ ಹೋದ್ರ ಕಾಂಗ್ರೆಸ್ ಬಿಡ್ತಾರ? ಯಾಕಂದರೆ ಆಗಲೇ ಶಶಿ ತರೂರ್ದು ಒಂದು ಚರ್ಚೆ ನಡೆದಿತ್ತು ಕೇರಳದಲ್ಲಿ. ಹೀಗಾಗಿ ತಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ನೀವು ನೋಡಿದರೆ ಕಳೆದ ಕುಂಭಮೇಳದ ಸ್ನಾನದ ನಂತರ ದಿನವೂ ಕೂಡ ಡಿ ಕೆ ಶಿವಕುಮಾರ್ ಸುದ್ದಿಯಲ್ಲಿದ್ದಾರೆ. ಅವ್ರು ಎಲ್ಲಿ ಸುದ್ದಿಯಲ್ಲಿಲ್ಲ ಹೇಳಿ? ಬಟ್ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಈ ಒಂದು ಪ್ಲೇ ಆಡ್ತಾ ಇದ್ರು ಯಾವಾಗಲೂ. ಸಿದ್ದರಾಮಯ್ಯನವರು ಮತ್ತು ನರೇಂದ್ರ ಮೋದಿದು ಒಂದೇನು ಅಂತಂದರೆ ದೇ ಡೋಂಟ್ ಫಾಲೋ ಪೀಪಲ್. ಅವ್ರು ಮೊದಲು ತಾವು ಕಾರ್ಡ್ ಎಸಿತಾ ಹೋಗ್ತಾರೆ, ಅದರ ಹಿಂದೆ ವಿಪಕ್ಷಗಳನ್ನು ತಮ್ಮ ಪಕ್ಷದವರು ಹಿಂದ್ಗಡೆ ಬರ್ತಾ ಹೋಗಬೇಕು ಅನ್ನುವ ಒಂದು ಸ್ಥಿತಿ. ನನಗನ್ಸುತ್ತೆ ಅದು ದ ಬೆಸ್ಟ್ ಪಬ್ಲಿಕ್ ರಿಲೇಷನ್ ಆಲ್ಸೋ. ಇವತ್ತಿನ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಇವತ್ತಿನ ಅವರವರ ಅಭಿಮಾನಿಗಳ ಏನೊಂದು ಫ್ಯಾನ್ ಬೇಸ್ ಇರುತ್ತೆ, ಆ ದೃಷ್ಟಿಯಿಂದ ಕೂಡ ನೀವು ನೋಡಿದರೆ ಯಾರು ಮೊದಲು ಕಾರ್ಡ್ ಎಸಿತಾರೋ ಅವರನ್ನು ಬೇರೆಯವರು ಹಿಂಬಾಲಿಸ್ತಾರೆ ಅಂತಕ್ಕಂಥದ್ದು. ಅದನ್ನು ಡಿ ಕೆ ಶಿವಕುಮಾರ್ ಕಳೆದ ಒಂದು ತಿಂಗಳಿಂದ ವ್ಯವಸ್ಥಿತವಾಗಿ ಮಾಡ್ತಿದ್ದಾರಾ ಅಂತಕ್ಕಂಥ ಪ್ರಶ್ನೆ ಹೇಳೋದು ಸ್ವಾಭಾವಿಕ. ಯಾಕಂದರೆ ಒಂದು ಹಂತದಲ್ಲಿ ಅನಿಸ್ತು ಜಾರಕಿಹೊಳಿ ಮತ್ತು ರಾಜಣ್ಣ ಡಿ ಕೆ ಶಿವಕುಮಾರ್ ಅವರನ್ನು ಚಿತ್ ಮಾಡಿಬಿಡ್ತಾರೆ, ಅಧ್ಯಕ್ಷ ಸ್ಥಾನದಿಂದ ತೆಗೆದು ಬಿಡ್ತಾರ, ಸಂಪುಟ ಪುನಾರಚನೆ. ಈಗ ನೋಡಿ, ಹೈಕಮಾಂಡ್ ಹೇಳ್ತು ಸಂಪುಟ ಪುನಾರಚನೆ ಪ್ರಶ್ನೆ ಇಲ್ಲ. ಯಾಕಂದರೆ ಹೈಕಮಾಂಡ್ಗೂ ಗೊತ್ತಿದೆ ಸಂಪುಟ ಪುನಾರಚನೆ ಅಂದರೆ ಜೇನುಗೂಡಿಗೆ ಕೈ ಹಾಕ್ತಂತೆ. ಈ ಹೊತ್ತಿನಲ್ಲಿ ಎಲ್ಲಾದರೂ ಸಂಪುಟ ಪುನಾರಚನೆ ಮಾಡಲಿಕ್ಕೆ ಹೊರಟ್ರೆ ಅದು ಲಾಭಕ್ಕಿಂತ ನಷ್ಟ ಜಾಸ್ತಿ. ಎರಡನೇದು PCC ಅಧ್ಯಕ್ಷನ ಆಯ್ಕೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತು. ಸಿದ್ದರಾಮಯ್ಯನವರ ಬಣ ಹೇಳ್ತು ಇಲ್ಲ, ಡಿ ಕೆ ಶಿವಕುಮಾರ್ ಅವರನ್ನು PCC ಅಧ್ಯಕ್ಷ ಸ್ಥಾನದಿಂದ ತೆಗೆದ್ರೆ ಅಷ್ಟರ ಮಟ್ಟಿಗೆ ಅವರ ಮುಖ್ಯಮಂತ್ರಿ ಸ್ಥಾನದ ಕ್ಲೇಮ್ ಏನಿದೆ ಅದನ್ನು ಡೈಲ್ಯೂಟ್ಗೊಳಿಸ್ಬೋದು ಅನ್ನೋದು ಸಿದ್ದರಾಮಯ್ಯ ಬಣದ ಒಂದು ಆಲೋಚನೆಯಾಗಿತ್ತು. ಬಟ್ ಏಕಾಏಕಿ ನೀವು ಒಂದು ತಿಂಗಳಿಂದ ನೋಡಿ ಡಿ ಕೆ ಶಿವಕುಮಾರ್ ಡಾಮಿನೇಟ್ ಮಾಡ್ತಾ ಇರುವಂತೆ ಕಾಣ್ತಾ ಇದೆ. ಎಲ್ರಿಗೂ ಗೊತ್ತಿದೆ, ಶಾಸಕರ ಬಲಾಬಲದ ಪ್ರಶ್ನೆ ಬಂದರೆ ಸಿದ್ದರಾಮಯ್ಯನವರ ಬಳಿ ಶಾಸಕರ ಸಂಖ್ಯೆ ಜಾಸ್ತಿ ಇದೆ, ಡಿ ಕೆ ಶಿವಕುಮಾರ್ ಬಳಿ ಎಷ್ಟಿದೆ ಅಂತಕ್ಕಂಥದ್ರ ಬಗ್ಗೆ ಈಗ ನಾವು ಊಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಅದರಲ್ಲಿ ಹೈಕಮಾಂಡ್ ನಿಷ್ಠ ಶಾಸಕರು ಇದ್ದಾರೆ, ಅವ್ರೇನು ಮಾಡ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಕಾಂಗ್ರೆಸ್ನಲ್ಲಿ ಭವನ ನಡೀತಾ ಇದೆ ಅನ್ನಿಸ್ತಾ ಇರೋದು, ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ನಂತರ ನೋಡಿ ಕಳೆದ 20 ವರ್ಷಗಳ ರಾಜಕಾರಣದಲ್ಲಿ ಒಂದು ಕಡೆ ಯಡಿಯೂರಪ್ಪನವರು ದೇವೇಗೌಡರು ಇದ್ದೇ ಇದ್ದಾರೆ, ಇನ್ನೊಂದು ಬದಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. 4ರಲ್ಲಿ ಅವ್ರು JDS ಇದ್ದಾಗ ಕುರುಬ ಮತ್ತು ಒಕ್ಕಲಿಗ ಮತಗಳ ಕಾರಣದಿಂದ 58 ಸ್ಥಾನ JDSಗೆ ಬಂತು. ಆಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.